ಬಾಯೆಂಬಲ್ಲಿ ಅನ್ನ ಭವ ಉಳಿಯುತ್ತಯ್ಯ, ಸಾಯೆಂಬಲ್ಲಿ ಸರ್ವಜ್ಞಾನಿಯಾದೆನು. ವಾ ಎಂದು ವಚಿಸುವರೆ ವಸ್ತು ಚೈತನ್ಯಾತ್ಮಕನಾದೆ. ಇಂತಿ ಬಸವಾಕ್ಷರತ್ರಯಗಳು ಎನ್ನ ಸರ್ವಾಂಗದಲ್ಲಿ ವ್ಯಾಪಿಸಿರುವುದ ಕಂಡು ನಾನು ನೀನು ಬಸವ 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 ಎನ್ನುತ್ತಿರುವಯ್ಯ ಗುಹೇಶ್ವರ. ಈ ದಿನ ಕಾಯಕ ದಿನಾಚರಣೆಯ ನೆಲೆಯಲ್ಲಿ ವಚನ ಸಂವಿಧಾನ ಗ್ರಂಥ ಲೋಕಾರ್ಪಣೆಯ ಈ ಒಂದು ಮಹತ್ತರವಾದ ಕಾರ್ಯಕ್ರಮವನ್ನ ಸಂಕಲ್ಪಿಸಿ ಅದನ್ನ ನಮ್ಮೆಲ್ಲರಿಗೆ ಮಾರ್ಗದರ್ಶಕವಾಗಿ ನೀಡಿದ ಪರಮ ಪೂಜ್ಯ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರಿಂದ ವೇದಿಕೆಯಲ್ಲಿರ್ತಕ್ಕಂಥ ಬಸವ ಪ್ರಜ್ಞೆಯ ವಿಶ್ವರೂಪದಂತೆ ಇರ್ತಕ್ಕಂಥ ಎಲ್ಲ ಪರಮ ಪೂಜ್ಯ ಮಹಾಸ್ವಾಮಿಗಳವರ ಸನ್ನಿಧಿಗೆ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ, ನಮಗೆ ಕೈ ಹಿಡಿದು ಮಾರ್ಗದರ್ಶಕರಾಗಿ ತಮ್ಮ ವಿದ್ವತ್ಪೂರ್ಣ ಲೇಖನಗಳಿಂದ ವಚನ ಸಂವಿಧಾನದ ವಿಸ್ತರಣೆಯನ್ನ ವಿಶ್ವಾಸಪೂರ್ವಕವಾಗಿ ನಿರ್ವಹಿಸಿ ನಮ್ಮೆಲ್ಲರಿಗೆ ದಾಸೋಹ ಭಾವದಿಂದ ಈ ಒಂದು ಗ್ರಂಥದ ಮುಖಾಂತರ ನೀಡಿದಂತ ಎಲ್ಲ ಹಿರಿಯ ಅನುಭಾವಿ ಮಾರ್ಗದರ್ಶಕರಿದ್ದಾರೆ. ಈ ಕಾರ್ಯಕ್ರಮದ ಸಾಕ್ಷಿಯಾಗಿ ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಬಂದಿದ್ದೀರಿ. ಸಮಯ ಕಡಿಮೆ ಇರೋದ್ರಿಂದ ಸರ್ವಜ್ಞ ಒಂದು ಮಾತು ಹೇಳ್ತಾನೆ, ಊರೆಲ್ಲ ನೆಂಟರು ಕೇರಿ ಎಲ್ಲವೂ ಬಳಗ, ಧಾರಣೆ ಏನೆಗೆ ಕುಲದೈವವಾಗಿರಲು ಯಾರನ್ನು ಬಿಡಲಿ ಸರ್ವಜ್ಞ ಅಂತ. ಸಮಸ್ತ ಶರಣ ಬಂಧುಗಳಿಗೆ ಶರಣಾರ್ಥಿಗಳು. ಬೆಳಗಿನಿಂದ ಬಹಳ ಉತ್ತಮವಾದಂತ ರೀತಿಯಲ್ಲಿ ಸಮಯ ಹೋದದ್ದು ಗೊತ್ತಾಗ್ಲಿಲ್ಲ. ನಮ್ಮ ನಿರೂಪಕರು ಸಮಯ ಜಾಸ್ತಿ ಆಗಿದೆ ಅಂತ ಹೇಳಿದಾಗ ಹೌದಲ್ಲ ಅಂತ ನಮಗೂ ಅನ್ನಿಸ್ತು. ಯಾಕೆಂತಂದ್ರೆ ವಚನ ಸಂವಿಧಾನದ ನೆಲೆ ಮತ್ತು ಅದರ ಬೆಲೆ, ಅದರ ವ್ಯವಸ್ಥೆಯನ್ನ ಅದ್ಭುತವಾದ ರೀತಿಯಲ್ಲಿ ವಿಸ್ತೃತವಾಗಿ ಆ ಇಡೀ ಗ್ರಂಥವನ್ನ ನಮಗೆ ನಮ್ಮ ಶರತ್ಚಂದ್ರ ಸ್ವಾಮೀಜಿಯವರು ಪರಿಚಯ ಮಾಡಿಕೊಟ್ರು. ಒಂದ್ ರೀತಿಯಲ್ಲಿ ಬೆಳದಿಂಗಳನ್ನ ಹಾಗೆ ಅವರ ಭಾಷಣ ಇತ್ತು. ಅದೇ ರೀತಿಯಲ್ಲಿ ಆ ಲೇಖನ ಪ್ರಸ್ತುತಪಡಿಸಿದಂತ ಎಲ್ಲ ಹಿರಿಯರು ಮತ್ತು ಈ ಕೃತಿಯನ್ನ ಲೋಕಾರ್ಪಣೆಗೊಳಿಸಿದಂತ ಪರಮ ಪೂಜ್ಯರು ಎಲ್ಲರ ಆಶೀರ್ವಚನಗಳು ನಮ್ಮ ಮುಂದೆ ಇರುವಾಗ ನಾವು ಮಾತನಾಡುವಂತದ್ದೇನೂ ಇರೋದಿಲ್ಲ. ಆದರೂ ಗುರುಗಳ ಅರ್ಪಣೆ, ತಮ್ಮೆಲ್ಲರ ಆದೇಶದಂತೆ ಎರಡು ಮಾತನ್ನು ಹೇಳ್ತೇನೆ. ಈ ಮಾತು ಪ್ರಾರಂಭ ಆಗುವಂತಹದ್ದು ವೈಶಿಷ್ಟ್ಯಪೂರ್ಣವಾದಂತಹ ನೆಲೆಯಲ್ಲಿ ಅಂತ ಅನ್ನೋದನ್ನ ನಾವು ಮರೆಯಬಾರದು. ಬಸವ ಸಂವಿಧಾನ ಕುರಿತ ಅನುಸಂಧಾನ ಲೇಖಕರು ಬರೆದಿದ್ದಾರೆ. ಈ ವಚನ ಸಂವಿಧಾನದ ಅನುಸಂಧಾನದ ಅನುಸರಣಾ ಕ್ರಮಗಳ ಬಗ್ಗೆ ನೀವೇನಾದ್ರೂ ಹೇಳ್ತೀರಾ ಅಂತ ಅನ್ನುವಂತ ಪ್ರಶ್ನೆ ಇದೆ. ಅಪ್ಪ ಬಸವಣ್ಣ ಒಂದ್ ಮಾತು ಹೇಳ್ತಾರೆ, ನುಡಿದಂತೆ ನಡೆವೆ, ನಡೆಯಲ್ಲಿ ನುಡಿಯ ಪೂರೈಸುವೆ. ಈ ವಚನದ ಮಾತಿದೆಯಲ್ಲ, ಇದು ಸಂಪೂರ್ಣವಾಗಿ ವಚನ ಸಂವಿಧಾನದ ಜೀವನಾಧಾರ ಸ್ಥಿತಿ. ಅದು ನುಡಿದಂತೆ ನಡೆವೆ, ನಡೆಯಲ್ಲಿ ನುಡಿಯ ಪೂರೈಸುವೆ. ನಾವೆಲ್ಲ ಏನ್ ಮಾಡ್ತೇವೆ ಅಂತಂದ್ರೆ ಬಾಯಲ್ಲಿ ಹೇಳೋದು ಬೇರೆ, ಆದ್ರೆ ಆಚರಣೆ ಬೇರೆ. ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದರೆ ಹಿಡಿದಿರ್ಪ ಲಿಂಗ ಘಟ ಸರ್ಪ. ನಾವ್ ಅದಕ್ಕೆ ಏನ್ ಮಾಡೋದ್ರಿಂದ ಆ ಲಿಂಗ ಇಟ್ಕೊಂಡು ಯಾಕೆ ಆ ಘಟ ಸರ್ಪ ಜೊತೆ ವಾಸ ಮಾಡ್ಬೇಕು ಅಂತ ಹೇಳಿ ದೇವ್ರ ಮನೆಗೆ ಇಡ್ಲಿಕ್ಕೆ ಶುರು ಮಾಡಿದ್ವಿ. ಹಿಡಿದಿರ್ಪ ಲಿಂಗ ಅಂದ್ರೆ ನಮ್ಮ ಕೈಯಲ್ಲಿರುವಂತ ಲಿಂಗ ಅಂತ ಅಲ್ಲ, ನಾವು ಒಪ್ಪಿಕೊಂಡ ಜವಾಬ್ದಾರಿ, ನಾವು ನಿರ್ವಹಿಸಬೇಕಾದಂತ ಜವಾಬ್ದಾರಿ. ಸಂವಿಧಾನ ಅಂತ ಅನ್ನುವಂತಹದ್ರ ಮೂಲ ಸತ್ವವೇ ಹಿಡಿದಿರ್ಪ ಲಿಂಗ. ಅದನ್ನ ಎಲ್ಲಿ ಹಿಡಿಬೇಕು? ಮಸ್ತಕದಲ್ಲಿ ಹಿಡಿದ್ರೆ ಸಾಧ್ಯ ಆಗೋದಿಲ್ಲ, ಅದು ಕರಸ್ಥಲದಲ್ಲಿ ಇರಬೇಕು. ಕರಸ್ಥಲ ಅಂದ್ರೆ ನಾವು ಅಂಗೈ ಅಂತ ಅಷ್ಟೇ ನಿಲ್ಲಿಸ್ಬಿಟ್ವಿ. ಕರಸ್ಥಲ ಅಂತಂದ್ರೆ ಕ್ರಿಯಾಸ್ಥಲ. ತಾವೆಲ್ಲ ಇದ್ದೀರಿ, ಏನೇ ಕೆಲಸ ಮಾಡ್ಬೇಕಾದ್ರೂ ಯಾವ್ದ್ರಿಂದ ಮಾಡ್ತೀರಿ? ನೀವು ಕೈಯಿಂದ ಮಾಡ್ತೀರಿ. ನಮ್ಮ ಎಲ್ಲಾ ಕ್ರಿಯೆಯ ಮೂಲ ಸ್ರೋತ ಕೈ. ಕರಸ್ಥಲದಲ್ಲಿ ಲಿಂಗ ಇರಬೇಕು ಅಂತಂದ್ರೆ ಲಿಂಗ ಪ್ರಜ್ಞೆ ಜಾಗೃತವಾಗಿ ನೀನು ಎಲ್ಲ ಕೆಲಸಗಳನ್ನ ಮಾಡಬೇಕು. ಈ ಒಂದು ವಿಶೇಷವಾದಂತ ಆಚರಣೆಯನ್ನ ಅಪ್ಪ ಬಸವಣ್ಣ ನಮ್ಮೆಲ್ಲರಿಗೆ ಉಪದೇಶ ಮಾಡಿದ್ರು. ಅದನ್ನ ಭಾಷಣ ಮಾಡಲಿಲ್ಲ, ಅವರು ನಡೆದು ತೋರಿಸಿದ್ರು. ಒಂದು ಮಾತು ನಾವು ಗಮನಿಸಬೇಕು,
ಕಲ್ಯಾಣ ಜಾಗೃತವಾಗಿದ್ದದ್ದು 36 ವರ್ಷ ಅಂತ ಒಂದು ವಚನದಲ್ಲಿದೆ. ಕಲ್ಯಾಣ ಭಕ್ತಿಗೆ ಬೀಡಾದದ್ದು 36 ವರ್ಷ. ಆಚಾರಕ್ಕೆ ಸದನವಾದದ್ದು 26 ವರ್ಷ ಅಂತ ಹೇಳ್ತಾರೆ, 27 ವರ್ಷ ಅಂತಂದ್ರೆ ಅನುಭವ ಮಂಟಪ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿದ್ದು 27 ವರ್ಷ. ಬಸವಣ್ಣನವರು ಕಲ್ಯಾಣದಲ್ಲಿ ಜಾಗೃತವಾಗಿ ಅಲ್ಲಿ ಇದ್ದದ್ದು 36 ವರ್ಷ. ಇಷ್ಟು ಕಾಲದಲ್ಲಿ ಅಫ್ಘಾನಿಸ್ತಾನದಿಂದ ಹಿಡಿದು ಕನ್ಯಾಕುಮಾರಿ ಅವರಿಗೆ ಇರ್ತಕ್ಕಂಥ ಎಲ್ಲ ಸಹಮನಸ್ಕರು ಬಂದು ಸೇರಿದ್ರಲ್ಲ, ಅವತ್ತಿನ ಕಾಲದಲ್ಲಿ ಯಾವ ಸುದ್ದಿ ಮಾಧ್ಯಮಗಳಿದ್ವು, ಯಾವ ಸಂಪರ್ಕ ಮಾಧ್ಯಮಗಳಿದ್ವು, ಇದನ್ನ ಗಮನಿಸಬೇಕು. ವ್ಯಕ್ತಿಯ ಅಂತರಂಗದಲ್ಲಿ ಬರ್ತಕ್ಕಂಥ ಒಂದು ಚಿಂತನೆ ಇದೆಯಲ್ಲ, ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಮೊದಲನೇ ಸ್ವಾತಂತ್ರ್ಯ ಹೋರಾಟದ ಸನ್ನಿವೇಶದಲ್ಲಿ 1856ರ ಪ್ರಸಂಗ ಬಂದಾಗ ಅದನ್ನ ಹೇಳ್ತಾರೆ ವಿಸ್ಪರಿಂಗ್ ಕ್ಯಾಂಪೇನ್ ಅಂತ ಹೇಳ್ತಾರೆ, ವ್ಯಕ್ತಿಯಿಂದ ವ್ಯಕ್ತಿಗೆ. ಈ ಪ್ರಚಾರದಲ್ಲಿ ಆದಂತ ಒಂದು ಅದ್ಭುತವಾದಂತ ಬೆಳವಣಿಗೆ, ಕಾಶ್ಮೀರದ ದೊರೆ ತನ್ನ ಅರಸೊತ್ತಿಗೆಯನ್ನ ಬಿಟ್ಟು ಬಂದು ಇಲ್ಲಿ ಕಟ್ಟಿಗೆ ಹೊಡೆದು ಜೀವನ ಮಾಡಿದ. ಇಲ್ಲಿ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ, ಎಲ್ಲರೂ ಎಲ್ಲರಿಗೆ ಸಮಾನ. ಕಲ್ಯಾಣ ಹೇಗಿತ್ತು? ಅಪ್ಪ ಬಸವಣ್ಣನವರ ಕಲ್ಯಾಣದ ಬಗ್ಗೆ ಪ್ರಭುದೇವರು ಒಂದು ವಚನ ಹೇಳ್ತಾರೆ, ಹರಿವ ನದಿಗೆ ಮೈಯೆಲ್ಲ ಕಾಲು, ಬೀಸುವ ಗಾಳಿಗೆ ಮೈಯೆಲ್ಲ ಕೈ, ಉರಿಯುವ ಅಗ್ನಿಗೆ ಮೈಯೆಲ್ಲ ನಾಲಿಗೆ, ಗುಹೇಶ್ವರ ನಿಮ್ಮ ಶರಣರು ಸರ್ವಾಂಗಲಿಂಗಿಗಳು, ಯಾರು ಹೆಚ್ಚಲ್ಲ, ಯಾರು ಕೇಳಲ್ಲ, ಎಲ್ಲರೂ ಪರಿಪೂರ್ಣವಾಗಿ ಎಲ್ಲರ ಒಂದಾಗಿ ಎಲ್ಲರಿಗೆ ಬೇಕಾಗಿ ಎಲ್ಲರೂ ಎಲ್ಲರಿಗೆ ಬೆಳಕಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಇದು ಬಸವ ಸಂವಿಧಾನದ ಮೂಲ ಲಕ್ಷಣ. ಇದನ್ನ ನಾವು ತಿಳ್ಕೊಳ್ಬೇಕು. ಯಾವುದೇ ಒಂದು ಸನ್ನಿವೇಶದಲ್ಲಿ ನಮ್ಮ ಸಂವಿಧಾನದ ಮೂಲ ತತ್ವವನ್ನು ಹೇಳ್ತೇವೆ, ನಾವೆಲ್ಲ ಸಮಾನರಾಗಿ ಸಮಾನ ಮನಸ್ಕರಾಗಿ ಸಮ ವ್ಯವಸ್ಥೆಯಲ್ಲಿ ನಾವು ಸ್ವೀಕಾರ ಮಾಡಿದ್ವಿ ಅಂತ ಹೇಳ್ತೇವೆ. ಆದ್ರೆ ಈ ಸಂವಿಧಾನದ ಜೊತೆಯಲ್ಲಿಯೇ ಪಟ್ಟಭದ್ರ ಹಿತಾಸಕ್ತಿಗಳು ಹುಟ್ಟಿ ಬರ್ತಾರೆ ಅನ್ನೋದನ್ನ ಯಾವತ್ತೂ ಮರಿಬಾರದು. ಸಂವಿಧಾನ ನಾವು ಅಂಗೀಕಾರ ಮಾಡಿದ್ವಿ, ಅಲ್ಲ ಹೇಳ್ತೀನಿ, ಆದ್ರೆ ಅದರ ಬಗ್ಗೆ ಜನಸಾಮಾನ್ಯರಿಗೆ ತಿಳುವಳಿಕೆ ಕೊಡ್ತಕ್ಕಂಥ ಕೆಲಸ ಮಾಡಲಿಲ್ಲ. ಯಾವುದೇ ಶಾಲೆಗಳಲ್ಲಿ ವ್ಯವಸ್ಥೆಗಳಲ್ಲಿ ಸಂವಿಧಾನ ಅಂದ್ರೆ ಏನು ಅಂತ ತಿಳಿಸ್ಲಿಲ್ಲ. ಅಲ್ಲಿ ಏನಾಯ್ತು ಅಂದ್ರೆ ಸಂವಿಧಾನ ಬಂತು, ಅದರ ಪ್ರಜ್ಞೆ ಬರಲಿಲ್ಲ. ಆದ್ರೆ ಅಪ್ಪ ಬಸವಣ್ಣ ಮಾಡಿದ್ದೇನು ಅಂದ್ರೆ ರಾಜಪ್ರಭುತ್ವದ ಮಧ್ಯದಲ್ಲಿ ಪ್ರಜ್ಞಾಪ್ರಭುತ್ವವನ್ನ ಜಾಗೃತಿ ಮಾಡಿ ಆ ಒಂದು ಪ್ರಸಂಗ ಬಂತು. ಎಲ್ಲರೂ ಎಲ್ಲರೊಡನೆ ಅಂತ ಅನ್ನುವಂತ ವ್ಯವಸ್ಥೆ ಬಂದಾಗ ನೋಡಿ, ಒಂದು ಮಾತು, ಈ ಕವಿಗಳ ಮಾತಲ್ಲ, ಒಬ್ಬ ಜನಪದ ತಾಯಿ ಹೇಳ್ತಾಳೆ, ಉಂಡು ತೇಗಿತು ಲೋಕ ಕೊಂಡಾಡಿ ಕಾಯಕವ ಕಂಡ ಕಂಡಲ್ಲಿ ದಾಸೋಹ. ನಾವೆಲ್ಲ ಪುರಾಣದಲ್ಲಿ ಓದ್ತೇವೆ, 1,00,000 ಮೇಲೆ 96,000 ಗಣಗಳಿಗೆ ನಿತ್ಯ ದಾಸೋಹ ನಡೀತಾ ಇತ್ತು ಅಂತ. ಒಂದು ಕೆಲಸ ಮಾಡಿ, 1,96,000 ಜನಕ್ಕೆ ಊಟಕ್ಕೆ ಇಡಬೇಕಾದ್ರೆ ಅದೇ ಮನೆ ಆದ್ರೆ ಕಷ್ಟ ಇಷ್ಟೇ. ಹರಿವನದಿಗೆ ಮೈಯೆಲ್ಲ ಕಾಲು, ಎಲ್ಲರೂ ಸೇರಿ ಮಾಡಿದ್ರಿಂದ, ಎಲ್ಲರೂ ಎಲ್ಲರೊಡನೆ ತಾವು ಮಾಡಿದ್ದನ್ನು ಎಲ್ಲರ ಜೊತೆಯಲ್ಲಿ ಹಂಚಿಕೊಂಡು ಊಟ ಮಾಡಿದ್ರಿಂದ ನೋಡಿ ಆ ತಾಯಿ ಎಷ್ಟು ಚೆನ್ನಾಗಿ ಹೇಳ್ತಾಳೆ, ಉಂಡು ತೇಗಿತು ಲೋಕ ಕೊಂಡಾಡಿ ಕಾಯಕವ ಕಂಡ ಕಂಡಲ್ಲಿ ದಾಸೋಹ. ಎಲ್ಲರೂ ಇನ್ನೊಬ್ಬರ ಜೊತೆಯಲ್ಲಿ ಊಟ ಮಾಡ್ಬೇಕು ಅನ್ನೋ ಆಸೆ, ತಮ್ಮ ಹತ್ರ ಇದ್ದದನ್ನ ಹಂಚಿಕೊಂಡು ಊಟ ಮಾಡ್ತಾ ಇದ್ರು. ಇಂಥ ಒಂದು ಪ್ರಸಂಗವನ್ನ ಸೃಷ್ಟಿ ಮಾಡಿ ನಡೆಯಲ್ಲಿ ಎಚ್ಚೆತ್ತು ಬದುಕುದು, ಆ ವಾಸ್ತವತೆಯನ್ನು ನಾವು ನೋಡ್ಬೇಕು. ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದರೆ ಹಿಡಿದಿರ್ಪ ಲಿಂಗ ಘಟದರ್ಪ. ಇದನ್ನ ಮೂಲಭೂತವಾಗಿ ಇಟ್ಟುಕೊಂಡು ನಮ್ಮ ಆಲೋಚನೆಯನ್ನ ಬೆಳೆಸಬೇಕು. ಇಲ್ಲಿ ನಮ್ಮ ಕೈಯಲ್ಲಿ ಗ್ರಂಥ ಸಿಕ್ಕಿದೆ, ನಾವು ಅಧ್ಯಯನ ಮಾಡಿ ಅದನ್ನ ಕೇವಲ ಬೌದ್ಧಿಕವಾಗಿ ಬಹಳ ಚೆನ್ನಾಗಿದೆ ಅನ್ನೋದಲ್ಲ, ಅದರಂತೆ ನಮ್ಮ ಹೆಜ್ಜೆಗಳನ್ನ ಪವಿತ್ರೀಕರಿಸಿಕೊಂಡು ನಡೆಯಬೇಕು ಅನ್ನೋದು ಇದರ ಮೂಲ ಉದ್ದೇಶ ಅಂತ ಹೇಳಿ ಎಲ್ಲರಿಗೂ ಶರಣಾರ್ಥಿ.